ಉಡುಪಿ ಜಿಲ್ಲೆಯ ಮಣಿಪಾಲ ಸಮೀಪದಲ್ಲಿರುವ ಶಿವಪಾಡಿ ಪ್ರಾಚೀನ ಶೈವ ಕ್ಷೇತ್ರ. ತುಳುನಾಡಿನ ಬಗ್ಗೆ ವ್ಯಾಪಕ ಸಂಶೋಧನೆ ಮಾಡಿದ ಡಾಕ್ಟರ್ ಗುರುರಾಜ ಭಟ್ಟರು ಕೂಡ ಇಲ್ಲಿಯ ಬಗ್ಗೆ ಸಂಶೋಧನಾತ್ಮಕ ಟಿಪ್ಪಣಿ ಮಾಡಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಈ ಕ್ಷೇತ್ರ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನ ಆಕರ್ಷಿಸುತ್ತಿದೆ. ಶ್ರೀ ಉಮಾಮಹೇಶ್ವರ ದೇವಾಲಯ ಎಂದು ಕರೆಯಲ್ಪಡುವ ಈ ಕ್ಷೇತ್ರದಲ್ಲಿ ಸಿದ್ದೇಶ್ವರಿ ಮತ್ತು ಶ್ರೀ ಮಹಾಗಣಪತಿಯ ಸಾನ್ನಿಧ್ಯವಿದೆ. ಶಿವರಾತ್ರಿಯ ಸಂದರ್ಭದಲ್ಲಿ ಫೆಬ್ರವರಿ 22ರಿಂದ 26ರವರೆಗೆ 5 ದಿನಗಳ ಕೃಷಿ, ಯಕ್ಷಗಾನ, ಆರೋಗ್ಯ, ಆಹಾರ ಮತ್ತು ಮನೋರಂಜನೆಯ ಮಹಾಮೇಳವನ್ನ ಶಿವಪಾಡಿ ವೈಭವ ಎಂಬ ಶೀರ್ಷಿಕೆಯಲ್ಲಿ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ಟರ ಸಾರಥ್ಯದಲ್ಲಿ ಆಯೋಜಿಸಲಾಗಿತ್ತು. ಈ ವಿನೂತನ ಕಾರ್ಯಕ್ರಮದಲ್ಲಿ ದೇವಾಲಯದ ಆಡಳಿತ ಮಂಡಳಿ ರಕ್ತದಾನ, ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆಯಂತಹ ಕಾರ್ಯಗಳನ್ನು ನಡೆಸಿತು. ಶಿವಪಾಡಿಗೂ ಮಣಿಪಾಲದ ಬ್ರಹ್ಮ ಎಂದು ಕರೆಯಲ್ಪಡುವ ಡಾಕ್ಟರ್ ಟಿಎಂಎ ಪೈಗಳಿಗೂ ಹತ್ತಿರದ ಸಂಬಂಧ ಇತ್ತು ಮತ್ತು ಈಗಲೂ ಅವರ ಉತ್ತರಾಧಿಕಾರಿಗಳು ಈ ಕ್ಷೇತ್ರದ ಜೊತೆ ಅವಿನಾಭಾವ ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ. ದೇವಾಲಯದಲ್ಲಿ ಗಣಪತಿ ವಿಗ್ರಹ ಸ್ಥಾಪನೆಗೆ ಕಾರಣೀಭೂತರಾದವರು ಕೇಂದ್ರ ಸಚಿವರಾಗಿದ್ದ ಟಿಎ ಪೈ ಅವರಿಂದಾಗಿ ಇಲ್ಲಿ ಚೌತಿ ಆಚರಣೆ ಚಾಲ್ತಿಗೆ ಬಂತು. ಇಲ್ಲಿ ಅರ್ಚಕರಾಗಿದ್ದ ಅನಂತಯ್ಯ ಭಟ್ ಅವರನ್ನ ಡಾಕ್ಟರ್ ಟಿಎಂಎ ಪೈ ಅವರು ಆಗಾಗ ಭೇಟಿಯಾಗಿ ತಮ್ಮ ಯೋಜನೆಗಳ ಬಗ್ಗೆ ಹೇಳುತ್ತಿದ್ದರಂತೆ. ದೇವರಿದ್ದಾನೆ, ಎಲ್ಲವೂ ಆಗುತ್ತದೆ ಎಂದು ಅನಂತಯ್ಯ ಭಟ್ಟರು ಹೇಳುತ್ತಿದ್ದರಂತೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಹೊಟ್ಟೆಪಾಡಿಗೆ ತಮ್ಮ ಸಣ್ಣ ಕೃಷಿ ಭೂಮಿಯನ್ನು ನಂಬಿಕೊಂಡು ಪೂಜೆ ಸಲ್ಲಿಸಿದ ಜೀವ ಅನಂತಯ್ಯ ಭಟ್ಟರದಾಗಿತ್ತು. ತಮ್ಮದೊಂದು ಬೆಳ್ಳಿಯ ಹರಿವಾಣ, ಒಂದರಲ್ಲಿ ಒಂದಷ್ಟು ಹೂವು, ತೀರ್ಥದ ಕವಳಿಗೆ ಇಟ್ಟು ಸದಾ ಈಶ್ವರ ಧ್ಯಾನದಲ್ಲಿಯೇ ಇರುತ್ತಿದ್ದ ಅವರು ಲೌಕಿಕ ಲೋಕಕ್ಕಿಂತ ಅಲೌಕಿಕದತ್ತಲೇ ಹೆಚ್ಚು ಆಕರ್ಷಿತರಾಗಿದ್ರು. ಅವರ ಕಾಲದಲ್ಲಿ ತೀರ್ಥದ ತಟ್ಟೆಗೆ ಬೀಳುತ್ತಿದ್ದ ದುಡ್ಡು 5 ಪೈಸೆ ನಾಣ್ಯಗಳು ಮಾತ್ರ. ಅಂದ್ರೆ ಸುಮಾರು ಅರ್ಧ ಶತಮಾನದ ಹಿಂದೆ ಈ ಪ್ರದೇಶ ಬಡವರೇ ವಾಸಿಸುತ್ತಿದ್ದ ಪ್ರದೇಶವಾಗಿತ್ತು. ಇಂದು ಮಣಿಪಾಲ ಈ ಪ್ರದೇಶದ ಹಣೆ ಬರಹವನ್ನೇ ಬದಲಾಯಿಸಿದೆ. ಶಿವ ದೇವಾಲಯದಲ್ಲಿ ನವರಾತ್ರಿ ಆಚರಣೆಗೂ ಮಣಿಪಾಲ ಕಾರಣವಾಗಿತ್ತು. ಡಾಕ್ಟರ್ ಮೋಹನ್ ವೇಣಿ ಎಂಬ ಮಲೇಷಿಯಾದ ವೈದ್ಯಕೀಯ ವಿದ್ಯಾರ್ಥಿನಿ ನೇತೃತ್ವದಲ್ಲಿ ಇಲ್ಲಿ ಗೊಂಬೆಗಳನ್ನ ಇಟ್ಟು ನವರಾತ್ರಿಯನ್ನ ಆಚರಿಸಲಾಗುತ್ತಿತ್ತು. ಆ ಬಳಿಕ ದೇವಾಲಯವು ಮಣಿಪಾಲದ ವಿದೇಶಿ ವಿದ್ಯಾರ್ಥಿಗಳ ಕಣ್ಣಿಗೂ ಬಿದ್ದು ಇಂದು ಜಗತ್ ಪ್ರಸಿದ್ಧವಾಗಿದೆ. ಮಧ್ಯಾಹ್ನದ ಅನ್ನಪ್ರಸಾದ, ಗೋಶಾಲೆಗಳು ಈ ದೇವಾಲಯದಲ್ಲಿ ಜಾರಿಗೆ ಬಂದಿರುವ ಇತ್ತೀಚಿನ ಯೋಜನೆಗಳಾಗಿವೆ. ಮಹೇಶ್ ಠಾಕೂರ್ ನೇತೃತ್ವದ ಆಡಳಿತ ಮಂಡಳಿ ಹೊಸ ಆಲೋಚನೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವುದರಿಂದ ಶೈವ ಕ್ಷೇತ್ರವೊಂದು ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರವಾಗಿ ರೂಪುಗೊಳ್ಳುತ್ತಿದೆ. ಅತಿರುದ್ರ ಮಹಾಯಾಗವನ್ನ ಯಶಸ್ವಿಯಾಗಿ ಶೃಂಗೇರಿ ಶ್ರೀಗಳ ಮಾರ್ಗದರ್ಶನದಲ್ಲಿ ಸಂಘಟಿಸಿದ ಯಶಸ್ಸು ಠಾಕೂರ್ ಮತ್ತು ರಘುಪತಿ ಭಟ್ ಅವರ ಬಳಗದ್ದಾಗಿದೆ. ಈ ಬಾರಿ ಸಾಮಾಜಿಕ ಕಾರ್ಯಗಳೊಂದಿಗೆ ಶಿವಪಾಡಿಯಲ್ಲಿ ಶಿವರಾತ್ರಿಯನ್ನ ವೈಭವವಾಗಿ ಆಚರಿಸಲಾಯಿತು.